ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ದಲ್ಲಿ. ಇವತ್ತೇನು ಅಂದರೆ ನಾವು SRJ ಪ್ರಜ್ವಲ್ ಬಸ್ಸಲ್ಲಿ ಬೆಂಗಳೂರಿಂದ ರಾಯದುರ್ಗಂ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ. ಇದು ನಾನು ಬಂದ್ಬಿಟ್ಟು ಜರ್ನಿ ಫುಲ್ಲಾಗಿ ಮಾಡಲ್ಲ, ಬಟ್ ಒಳಗಡೆ ಇಂಟೀರಿಯರ್ಸು ಮತ್ತು ಎಲ್ಲ ನೋಡೋಣ. ಇಲ್ಲಿಂದ ಬಂದ್ಬಿಟ್ಟು ಬೆಂಗಳೂರು ಟು ರಾಯದುರ್ಗಂ ಹೋಗ್ತಾ ಟೈಮಿಂಗ್ಸು ಮತ್ತು ಡೀಟೇಲ್ಸ್ ಬಗ್ಗೆ ಸ್ಟಾಫ್ ಹತ್ರ ತಿಳ್ಕೊಳ್ಳೋಣ. ಇದು ಬೆಂಗಳೂರಿಂದ ರಾಯದುರ್ಗಮಿಂದ ಬೆಂಗಳೂರಿಗೆ ರೂಟ್ ಬಂದ್ಬಿಟ್ಟು ಬೆಂಗಳೂರು, ಚಳ್ಳಕೆರೆ ಮತ್ತು ರಾಯದುರ್ಗಮು. ಬನ್ನಿ, ಫುಲ್ ಡೀಟೇಲ್ಸಲ್ಲೂ ಸ್ಟಾಫ್ ಹತ್ರ ತಗೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಇನ್ನೊಂದು SRJ ಬಸ್ಸು. ಇದು ಗಾಡಿ ಮಧ್ಯಾಹ್ನ 3:30ಗೆ ಬಿಡುತ್ತೆ ರಾಯದುರ್ಗಂಗೆ. ನಿಮ್ಮ ಹೆಸರು? ರಸೂಲ್ ಅಂತ. ಸುಮಾರು ಎಷ್ಟು ವರ್ಷದಿಂದ SRJಯಲ್ಲಿ ಇದ್ದೀರಾ ಸರ್ ನೀವು? 8 ವರ್ಷದಿಂದ. 8 ವರ್ಷದಿಂದ. ನೀವು ಯಾವುದೆಲ್ಲ ರೂಟ್ಸ್ ಮಾಡಿದ್ದೀರಾ ಸರ್ ನೀವು? ರಾಯದುರ್ಗ ಬೆಂಗಳೂರು. ಅಣ್ಣ, ಈ ಬಸ್ಸು ಫಸ್ಟ್ ಟ್ರಿಪ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಯಾವ ಟೈಮ್ ಸ್ಟಾರ್ಟ್ ಆಗುತ್ತೆ ಅಣ್ಣ? ಫಸ್ಟ್ ಟ್ರಿಪ್ ರಾಯದುರ್ಗ 8:00 ಬಿಡ್ತೀವಿ, 4 ಗಂಟೆಗೆ ಇಲ್ಲಿ ಬಿಡ್ತೀವಿ. ಓಕೆ. ಮತ್ತೆ ಇಲ್ಲಿಂದ 3:40 ಬಿಡ್ತೀವಿ. ಓಕೆ. ರಾಯದುರ್ಗ 10 ಗಂಟೆಗೆ ಹೋಗ್ತೀವಿ. ಓಕೆ ಅಣ್ಣ, ಟೋಟಲ್ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅಣ್ಣ ಇದು? ಒಂದು 500 ಕಿಲೋಮೀಟರ್ ಬರುತ್ತೆ ಅಪ್ ಆ್ಯಂಡ್ ಡೌನು. 9:30ಗೆ ಆನಂದರಾವ್ ಸರ್ಕಲ್ ಬಿಡುತ್ತೆ. ಈಗ ಗಣೇಶನ ದೇವಸ್ಥಾನ ಹತ್ರ ಡೈಲಿ 9:30ಗೆ ಬಿಡುತ್ತೆ ಇಲ್ಲಿ. ಬನ್ನಿ, ಇನ್ನೊಂದು SRS ಇದೆ, ಅದು 3:30ಗೆ ಬಿಡುತ್ತೆ. ಬನ್ನಿ, ಇವತ್ತು ಸ್ವಲ್ಪ ಚಿಕ್ಕ ಶಾರ್ಟ್ ಜರ್ನಿ ಮಾಡೋಣ. ಬೆಂಗಳೂರಿಂದ ಡಾಬಸ್ಪೇಟೆವರೆಗೂ ಮಾಡೋಣ, ಜರ್ನಿ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪೂಜೆ ಎಲ್ಲ ಮಾಡಿದರು ಪವಿತ್ರಿಂದ. ಬಸ್ಸಲ್ಲಿ ಯಾರೂ ಇಲ್ಲ. ಹಾಯ್ ಫ್ರೆಂಡ್ಸ್, ಈಗ ಮೆಜೆಸ್ಟಿಕ್ ಬಿಡ್ತಾಯಿದ್ದೀವಿ. 9:35 ಆಯಿತು. ಬನ್ನಿ, ಅಪ್ ಟು ಸ್ವಲ್ಪ ಶಾರ್ಟ್ ಜರ್ನಿನೇ ಮಾಡೋದು ಈಗ ನಮ್ಮ ಪ್ರಜ್ವಲ್ ಬಸ್ಸಲ್ಲಿ. ಇದು ಬೆಂಗಳೂರು ಟು ರಾಯದುರ್ಗಮು. ಒಂಥರ ಡಿಫ್ರೆಂಟ್ ಬಸ್ಸು. ಫಸ್ಟ್ ಟೈಮು ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಬನ್ನಿ ಟ್ರಾವೆಲ್ ಮಾಡೋಣ, ಎಂಜಾಯ್ ಮಾಡೋಣ ರೂಟ್. ಈಗ ಮೆಜೆಸ್ಟಿಕ್ 9:35 ಆಯಿತು, ಬಿಡ್ತಾಯಿದ್ದೀವಿ.
ನೋಡಿ ಟ್ರಾಫಿಕ್ ಜಾಮ್ ಎಷ್ಟಿದೆ, ಫುಲ್ ಕಂಪ್ಲೀಟ್ ಆಗಿ ಒನ್ ವೇ. ಮೆಜೆಸ್ಟಿಕ್ 9:35 ಬಿಟ್ಟಿದ್ದೀವಿ. ವಿ ಬಸ್ಸಲ್ಲೇ ನಾರ್ತ್ ಇಂಡಿಯನ್ ಬಸ್ಸು, ರಾಜಧಾನಿ ಅಂತ, ಬಿಲಾಸ್ಪುರಿಂದ. ಮಂತ್ರಿ ಮಾಲ್ ಬಂದಿದ್ದೀವಿ. ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ, ಮಲ್ಲೇಶ್ವರಂ ಮಂತ್ರಿ ಮಾಲು, ಮಲ್ಲೇಶ್ವರಂ ಸರ್ಕಲ್ ಇದು. ಕಾಡು ಮಲ್ಲೇಶ್ವರಂ ದೇವಸ್ಥಾನ. ಮಲ್ಲೇಶ್ವರಂ ಅಂದರೆ ತುಂಬ ಫೇಮಸ್, ಯಾಕಂದರೆ ಎಲ್ಲ ಓಲ್ಡ್ ಟ್ರೆಡಿಷನ್ ಏರಿಯಾ ಇದು. ಮಲ್ಲೇಶ್ವರಂ ಸಾಯಿಬಾಬಾ ದೇವಸ್ಥಾನ. ಇದೇ ಕಾಡು ಮಲ್ಲೇಶ್ವರಂ ದೇವಸ್ಥಾನ. ಸರ್ಕಲ್ ಮಾರಿಯಮ್ಮ ದೇವಸ್ಥಾನ. ಬ್ರಹ್ಮೋತ್ಸವ ನಡೀತಾ ಇದೆ ಇಲ್ಲಿ, ನವರಾತ್ರಿ ಉತ್ಸವ. ಯಶವಂತಪುರ ಬಸ್ ಸ್ಟ್ಯಾಂಡ್. ಯಶವಂತಪುರ ರೈಲ್ವೆ ಸ್ಟೇಷನ್ ಇದು. ಗುರುಗುಂಟಪಾಳ್ಯ ಸಿಗ್ನಲ್ ನೋಡಿ, ಫುಲ್ಲು ಟ್ರಾಫಿಕ್ ಜಾಮು. ಕ್ಲಿಯರ್ ಆಗೋ ಹೊತ್ತಿಗೆ ತುಂಬ ಗುರುಗುಂಟಪಾಳ್ಯ ಬಸ್ ಸ್ಟಾಪು. ಶಿವನ ದೇವಸ್ಥಾನ ಇದೆ ಇದು. ಗುರುಗುಂಟಪಾಳ್ಯ ಸಿಗ್ನಲ್ ಪಾಸ್ ಆಯಿತು. ಇಷ್ಟೊತ್ತಾಯಿತು, ಒಂದು 10 ನಿಮಿಷ ಮೇಲೆ ಬನ್ನಿ. ಚಿಕ್ಕ ಮೇಲೆ ಸ್ವಲ್ಪ ಜಾಲಹಳ್ಳಿ ಕ್ರಾಸ್ವರೆಗೂ ಟ್ರಾಫಿಕ್ ಇರುತ್ತೆ. KSRTC ರಾಜಹಂಸ ಮಂಗಳೂರು
ಬೆಂಗಳೂರು ಟು ಮಂಗಳೂರು. ಟೈಮಿಂಗ್ಸ್ ಬಂದ್ಬಿಟ್ಟು ಬೆಂಗಳೂರು 9:35 ಮತ್ತು 12:45 ಸಿರಾ, 1:40 ಹಿರಿಯೂರು, 2:40 ಚಳ್ಳಕೆರೆ, 5:25 ರಾಯದುರ್ಗಮು. ಮತ್ತು ಅಲ್ಲಿ ರಿಟರ್ನ್ ರಾತ್ರಿ 8:35 ರಾಯದುರ್ಗಮು, 10:00 ಚಳ್ಳಕೆರೆ, ಮತ್ತು ಬಿಡೋದು 11:00 ಚಳ್ಳಕೆರೆ ಬಿಡ್ತಾರೆ. ಪ್ಲಸ್ ಬೆಳಗ್ಗೆ 4 ಗಂಟೆಗೆಲ್ಲ ಮೆಜೆಸ್ಟಿಕ್ ಬರುತ್ತೆ. ಟೋಟಲ್ ಟಿಕೆಟ್ ರೇಟ್ ಬಂದ್ಬಿಟ್ಟು ನಮಗೆ ಸಿರಾಗೆ 130, ಚಳ್ಳಕೆರೆಗೆ 200 ಮತ್ತು 150 ಹಿರಿಯೂರು, ರಾಯದುರ್ಗಮ್ 250 ರೂಪಾಯಿ ಟಿಕೆಟು. ತುಂಬ ಒಳ್ಳೆ ಸರ್ವೀಸು. ಯಾಕಂದರೆ ಸ್ಟಾಫ್ ಅವ್ರು ಯಾರೂ ಮಾತಾಡೋದಕ್ಕೆ ಇಷ್ಟಪಟ್ಟಿಲ್ಲ, ಯಾಕಂದರೆ ಅವ್ರಿಗೇನೋ ನಾಚಿಕೆ ಆಗ್ತಾಯಿದೆ. ಅದರಿಂದ ಡೀಟೇಲ್ಸ್ ನಾನೇ ಕೊಡ್ತಾಯಿದ್ದೀನಿ. ನಾವಿನ್ನೂ ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಕೆಲವು ಗಾಡಿಗಳ ಮೇಲೆ ಹೋಗ್ತಾಯಿದೆ, ಯಾಕಂದರೆ ಜಾಲಲ್ಲಿ ಕ್ರಾಸ್ ರೋಡ್ ಯಾವಾಗಲೂ ಟ್ರಾಫಿಕ್ ಇರುತ್ತೆ. ತುಂಬ ಕಷ್ಟ ಈ ರೋಡು ಕ್ರಾಸ್ ಮಾಡೋದು. ಏನಾದರೂ ಒಂದು ದಾರಿ ತೋರಿಸ್ಬೇಕು. ಟ್ರಾಫಿಕ್ ಎಲ್ಲಿ ಹೆಂಗಿದೆ ಜಾಲಹಳ್ಳಿ ಕ್ರಾಸು, ಇನ್ನೂ ಟ್ರಾಫಿಕ್, ವೆಹಿಕಲ್ಸು, ಸಿಗ್ನಲ್ಲು ಈಸಿಯಾಗಿ ಪಾಸ್ ಆಗೋಲ್ಲ. ತುಂಬ ಕಷ್ಟ ಆಗಿದೆ ಈ ರೋಡೆಲ್ಲ ಟ್ರಾವೆಲ್ ಮಾಡಬೇಕಂದ್ರೆ ಬೇಜಾರು. ಜಾಲಹಳ್ಳಿ ಕ್ರಾಸ್ ಬಂದಿದ್ದೀವಿ, ತುಂಬ ಟ್ರಾಫಿಕ್ ಜಾಮು. ನೋಡಿ ಟ್ರಾಫಿಕ್ಕು ಅಲ್ಲಿದೆ. ಈ ರೋಡೆಲ್ಲ ಬರೀ ಟ್ರಾಫಿಕಲ್ಲೇ ಇರುತ್ತೆ. ಈಗ ಸ್ವಲ್ಪ ಟ್ರಾಫಿಕ್ ಫ್ರೀ ಆಗಿದೆ, ಮತ್ತೆ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಇನ್ನೊಂದು ಸಿಗ್ನಲ್ಲು ದೊಡ್ಡದಾಗಿದೆ ನೋಡಿ. KSRTC ರಶ್ ಆಗಿ ಹೋಗ್ತಾಯಿದೆ. ಪಾವಗಡ ಗಾಡಿ, ನಮ್ಮ ಗಾಡಿ ಜನ ಇಲ್ಲ. ಯಾಕಂದರೆ ಎಲ್ಲ ಆಧಾರ್ ಕಾರ್ಡ್ ಫ್ರೀ ಇರೋದ್ರಿಂದ ಪಾಪ ಪ್ರೈವೇಟ್ ಗಾಡಿಯವ್ರಿಗೆ ಕಲೆಕ್ಷನ್ ಕಡಿಮೆ, ಏನೂ ಮಾಡೋಕ್ಕಾಗಲ್ಲ. ಜನ ಇದ್ದಾರೆ, ಎಲ್ಲ ಫ್ರೀ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ವೀಕೆಂಡ್ ಇವತ್ತು, ಶನಿವಾರ ಬೇರೆ. ಮಾಲೂರು ಗಂಗಾವತಿ ಬಸ್ ನೋಡಿ ಇಲ್ಲಿದೆ. 8:15 ಹಲ್ಸೂರು ಪಾಸ್ ಆಗುತ್ತೆ ನೋಡಿ. ಇನ್ನೂ ಇವಾಗ ಪಾಸ್ ಮಾಡ್ತಾ ಇದ್ದಾರೆ, 11 ಗಂಟೆ ಆಗ್ತಾಯಿದೆ. ನೋಡಿ ಟ್ರಾಫಿಕ್ ಯಾವ ಥರ ಇದೆ. ನಿಜವಾಗ್ಲೂ ಈ ಏರಿಯಾದಲ್ಲಿ ಟ್ರಾಫಿಕ್ಕೆಲ್ಲ ಗಾಡಿ ಓಡಿಸೋರಿಗೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಅಷ್ಟೊಂದು ಟ್ರಾಫಿಕ್ ಇರುತ್ತೆ ಇಲ್ಲಿ. ಬಸ್ಸಸ್ ಎಲ್ಲ ಬನ್ನಿ, ಹೈವೇ ಜಾಯ್ನ್ ಆಗಿದ್ದೀವಿ. ಇದಕ್ಕೆ ಮೇಲೆ ಸ್ವಲ್ಪ ಫೋರ್ಸ್ ಆಗಿರುತ್ತೆ. ಎಲ್ಲ ಟೋಲ್ ಮೇಲೆ ಹೋಗ್ಬಿಡ್ತೀವಿ. ಮೇನ್ ಬೈಪಾಸಲ್ಲಿ ಇಷ್ಟವರೆಗೂ ಪ್ಯಾಸೆಂಜರ್ ಬಸ್ ಇದ್ವಿ. ಟೋಲ್ ಪ್ಲಾಜಾ ಬಂದಿದೆ. ಇಲ್ಲಿ ಹೋಗ್ತಾ ಇರೋದು ಮೇಲ್ಗಡೆ ನೈಸ್ ರೋಡು, ಕನೆಕ್ಷನ್ ರೋಡು. ಲೆಫ್ಟ್ ತಗೊಂಡ್ರೆ ಮೈಸೂರು ರೋಡು, ರೈಟ್ ತಗೊಂಡ್ರೆ ಹೈದ್ರಾಬಾದ್ ರೋಡು. ಇದು ನೈಸ್ ರೋಡು, ಕನೆಕ್ಟಿವಿಟಿ.
ತಿರುಪತಿ ಚಿಕ್ಕಮಂಗ್ಳೂರು ಗಾಡಿ ಹೋಗ್ತಾ ಇದೆ ನೋಡಿ. ಬೆಳಗ್ಗೆ 4 ಗಂಟೆ ತಿರುಪತಿ ಬಿಟ್ಟಿರ್ತಾರೆ, ಚಿಕ್ಕಮಂಗ್ಳೂರು ಹೋಗ್ತಾ ಇದೆ ಗಾಡಿ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಮ್ಯಾಂಗ್ಳೂರು, ಸ್ಟ್ರೈಟ್ ಹೋದರೆ ಮುಂಬೈ ಮತ್ತು ಬೆಳ್ಳಾರಿ ಎಲ್ಲ ರೂಟ್ ಇದೆ. ಸ್ಟ್ರೈಟಾಗಿ ಹೋಗಬೇಕು ಮ್ಯಾಂಗ್ಳೂರಿಗೆ. ಇಲ್ಲಿಂದ 342 ಕಿಲೋಮೀಟರ್ಸು. ಇವತ್ತು ವೀಕೆಂಡು, ಸಾಟರ್ಡೆ. ಸೊ ಅದೇನೆಂದರೆ ಟ್ರಾಫಿಕ್ಕು ಟೋಲಲ್ಲೂ ತುಂಬ ಬ್ಲಾಕ್ ಆಗಿದೆ. ಇದೇ ಫಸ್ಟ್ ಟೋಲು ಬೆಂಗಳೂರಿಂದ ಮುಂಬೈಗೆ ಹೋಗ್ಬೇಕಾದ್ರೆ. ಬನ್ನಿ NH ಸ್ಟಾರ್ಟ್ ಆಯಿತು, ಮಳೆನೂ ಸ್ಟಾರ್ಟ್ ಆಗೋಯಿತು. ಅಲ್ಲಲ್ಲಿ ರೋಡ್ ಕನ್ಸ್ಟ್ರಕ್ಷನ್ಸ್ ಆಗ್ತಾಯಿದೆ, ಫ್ಲೇವರ್ ಮಾಡ್ತಾ ಇದ್ದಾರೆ. ಟ್ರಾಫಿಕ್ಕು ಸ್ವಲ್ಪ ಅಲ್ಲಿ ಜಾಮ್ ಇರುತ್ತೆ ಲೈಟಾಗಿ ರೋಡಲ್ಲಿ. ಎಲ್ಲ ವಿಂಡ್ಮಿಲ್ದು ವಿಂಗ್ಸು ತಂದು ಟ್ರಕ್ಸ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಒಂದು ಬಿಗ್ಗೆಸ್ಟ್ ರೈಲ್ ನೋಡಿ ಎಷ್ಟು ದೊಡ್ಡದಿದೆ. ಒಂದೊಂದು ಟ್ರಕ್ಕಿಗೆ ಎಷ್ಟು ದೊಡ್ಡ ವಿಂಡ್ಮಿಲ್ ಹಾಕಿದ್ದಾರೆ. ಸುಮಾರು ಎಷ್ಟು ದೂರ ಇದೆ ಟ್ರಾಫಿಕ್ ಜಾಮು. ನೋ ಡೈವರ್ಷನ್ ಇರೋದ್ರಿಂದ ಪ್ರಾಬ್ಲಮ್. ಇಲ್ಲೆಲ್ಲ ಮಾಡಿದ್ದಾರೆ, ಇನ್ನೂ ಅದು ಸ್ವಲ್ಪ ಜಾಯಿಂಟ್ಸ್ ಎಲ್ಲ ಇದೆ ಮಾಡಬೇಕು.
ಆಗುತ್ತೆ. ಬಸ್ಸು ರೀಚ್ ಆಗೋ ಹೊತ್ತಿಗೆ ಅರೌಂಡು 5:25 ಆಗುತ್ತೆ. ಟ್ರಾಫಿಕ್ ಜಾಸ್ತಿ ಇರುತ್ತೆ ಈ ರೋಡಲ್ಲಿ, ಭಯಂಕರ ಬರ್ತಾ ಇದೆ ಟ್ರಾಫಿಕ್ಕು. ಟ್ರಾಫಿಕ್ ನೋಡಿ ಎಷ್ಟಿದೆ, ಎಷ್ಟು ಟ್ರಾಫಿಕ್ ಇದೆ ನೋಡಿ. ಜರ್ನಿ ಫುಲ್ಲು ನಿಮಗೆ ಬರೀ ಟ್ರಾಫಿಕಲ್ಲೇ ತೋರಿಸಿದ್ದಾಯಿತು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೈಟ್ ಜರ್ನಿ ಮಾಡೋಣ, ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗೋ ಥರ ಇರುತ್ತೆ. ಈಗ ಸದ್ಯಕ್ಕೆ ಡಾಬಾಸ್ಪೇಟಲ್ಲಿ ಎಂಡ್ ಮಾಡಿಬಿಡ್ತೀವಿ ವಿಡಿಯೋನ. ಬಟ್ ಒಳ್ಳೆ ಸಪೋರ್ಟ್ ಕೊಟ್ಟರು ಸ್ಟಾಫ್ ಅವರು ಎಲ್ಲ, ತುಂಬ ಖುಷಿಯಾಗಿತ್ತು. ನೆಕ್ಸ್ಟು ನೋಡೋಣ ಇರಿ. SRS ಅಲ್ಲಿ ಹೇಳಿದ್ದೀವಿ ನಮ್ಮ ಕಂಡಕ್ಟರ್ನ ಒಬ್ಬರಿಗೆ, ಕಂಡಕ್ಟರ್ ಆಯಿತು ಬನ್ನಿ ನೀವು ಯಾವತ್ತಾದರೂ ಅಂತ ಹೇಳಿದ್ದಾರೆ. ಒಂದ್ಸತಿ SRS ಅನ್ನು ಟ್ರೈ ಮಾಡೋಣ. ಬೆಂಗಳೂರು ರಾಯದುರ್ಗಮ್ಮ ಈ ರೂಟಲ್ಲಿ ಮಾಡಬೇಕಂತ ಸುಮಾರು ದಿವಸದಿಂದ ಅನ್ಕೊತಾ ಇದ್ದೀವಿ. ಅದು ಫುಲ್ಲಾಗಿ ಆಗಿಲ್ಲ, ಬಟ್ ಏನೋ ಒಂದು ಮಾಡಬೇಕು, ಒಂದು ಟೈಮಿಂಗು ತೋರಿಸ್ಬೇಕು ಅಂತ ಒಂದು ಮಾಡಿದ್ದೀವಿ. ಬಸ್ಸು BS2 50 ಕಿಲೋಮೀಟ್ರ್ ಪಾಸ್ ಮಾಡೋದಕ್ಕೆ 2 ಅವರ್. 9:30ಗೆ ಬಿಟ್ಟಿದ್ದು, ಈಗ ಟೈಮ್ 12 ಆಗ್ತಾಯಿದೆ. ಆದರೂ ನಾವು ಡಾಬಾಸ್ಪೇಟೆಗೆ ಬಂದಿಲ್ಲ. 50 ಕಿಲೋಮೀಟ್ರ್ ಪಾಸ್ ಮಾಡೋಕ್ಕೆ ಇಷ್ಟು ಟ್ರಾಫಿಕ್ ಜಾಮು, ಇಷ್ಟು ಲೇಟ್ ಆಗ್ತದೆ ಈ ರೋಡಲ್ಲಿ. ಎಲ್ಲ ಡೈವರ್ಷನ್ದಿಂದನೇ ಆಗ್ತಾ ಇರೋದು, ಇಲ್ಲಾಂದರೆ ಫಾಸ್ಟಾಗಿ ಹೋಗೋದಾಗಿತ್ತು. ಫೈನಲ್ ಆಗಿ ಡಾಬಾಸ್ಪೇಟೆಯಲ್ಲಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಸ್ಟಾಫ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಒಂದು ಫುಲ್ ಜರ್ನಿ ಮಾಡೋಣ. ಎಷ್ಟು ಟ್ರಾಫಿಕ್ ಅಂದರೆ ನಮಗೆ ಡಾಬಾಸ್ಪೇಟೆಗೆ ಬೇಜಾರು ಹೋಗಿದೆ. ಕಂಪ್ಲೀಟ್ ಜರ್ನಿ ಮಾಡೋಕ್ಕಂತೂ ಈ ಟೈಮ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಡೆಫಿನೆಟಾಗಿ